ಅಮ್ಮ ಅಡುಗೆ ಎಲ್ಲ ರೆಡಿ ಆಯ್ತಲ್ವಾ? ಇನ್ನೇನು ಮಾವಾಗ ಬಂದ್ಬಿಡ್ತಾರೆ. ಎಲ್ಲ ರೆಡಿ ಆಗಿತ್ತವ. ಇನ್ನೇನು ಬಂದ್ಬಿಟ್ರೆ ಊಟ ಬಡ್ಸದೆ. ವಿಕಿ ಅವರು ಬರ್ತಾರಂತ ಮಧ್ಯಾಹ್ನಕ್ಕೆ ಊಟಕ್ಕೆ. ಇಲ್ಲಮ್ಮ, ರಿಪೋರ್ಟ್ ಮಾಡೋದು ಇನ್ನು ಸ್ವಲ್ಪ ಜಾಸ್ತಿನೇ ಇದೆಯಂತೆ, ಅದಕ್ಕೋಸ್ಕರ ಬರೋಕ್ಕಾಗಲ್ಲ, ನೈಟೇ ಬಂದ್ಬಿಡ್ತೀವಿ ಅಂತ ಹೇಳಿದ್ರು. ಬಂದು ಊಟ ಮಾಡ್ಕೊಂಡು ಹೋಗ್ಬಿಡು ಆಯ್ತು ಬೇಗನೆಯ. ಮನೇಲಿ ಊಟನೇ ಮಾಡಬೇಕು, ಹೊರಗಡೆ ಊಟ ಜಾಸ್ತಿ ಊಟ ಮಾಡಬಾರ್ದು. ಹೇಳು ವಿಕಿ ಅವ್ರಿಗೆ ಯಾವಾಗೂ ಊಟ ಮನೇಲಿ ಬಂದು ಮಾಡಿ, ಇಲ್ಲಾಂದ್ರೆ ಅಲ್ಲಿಗೆ ಕಳಿಸ್ತೀನಿ ಅಂತ ಹೇಳ್ಬಿಡು. ಜಾಸ್ತಿ ಹೊರಗಡೆ ಊಟ ಮಾಡೋಕ್ಕೆ ಬಿಡಬೇಡ ನೀನು, ಸರಿನಾ? ಸರಿ ಆಯ್ತು ಕಣಮ್ಮ. ಮಾವರು ಬಂದ್ರು ಅನ್ಸುತ್ತೆ, ಬಾ ಹೋಗೋಣ. ಏನವಾ ಚೆನ್ನಾಗಿದೀಯಾ? ಬಂದು ಈಗಿನ ನೆನ್ನೆ ಬಿಟ್ಟು ಬಂದಳ ಮನೆಯ, ಹಳೆ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ ಇವರೊಬ್ರು. ಮಾವ ಬಂದ್ರ ಕುತ್ಕೊ ಬನ್ನಿ. ಇರ್ತರ್ತೀನಿ ತಡೀರಿ. ಏನು ಬೇಡ ಬಿಡವಾ, ಅಷ್ಟೊಂದೇನು ದಾಹ ಆಗಿಲ್ಲ ಬಿಡು. ರೆಸ್ಟ್ ಮಾಡಿ ಬನ್ನಿ, ರೂಮ್ ತೋರಿಸ್ತೀನಿ. ಊಟಕ್ಕೆಲ್ಲ ರೆಡಿ ಮಾಡ್ತೀನಿ, ಬಂದು ಕರಿತೀನಿ. ಅಯ್ಯೋ ಬಿಡವಾ, ಅಂಥದ್ದೇನಾಗಿಲ್ಲ ನಮಗೆ, ಅಷ್ಟೊಂದೇನು ಸುಸ್ತಾಗಿಲ್ಲ. ವಿಕ್ಕಿ ಓದ್ನಾ? ಹ್ಞೂ ಮಾವ, ಹೋದ್ರು. ಎಷ್ಟೊತ್ತಿಗೆ ಬರ್ತಾರೆ ಏನೋ ಗೊತ್ತಿಲ್ಲ. ಬನ್ನಿ, ನೀವು ಊಟ ಮಾಡಿ ಬನ್ನಿ. ಇಟ್ಟಕ್ಕೆ ಊಟನೇನವಾ, ಇನ್ನೊಂದು ಇಟ್ಟತ್ತು ಆಗ್ಲಿ ತಡಿ. ಆಮೇಲೆ ಮಾಡಿದ್ರಾಯ್ತು. ಇನ್ನೇನು ಕೈಕಾಲು ಮಕ್ಕ ತೊಗೊಂಡು ಸ್ವಲ್ಪ ಕುತ್ಕೊಂಡು ಮಾತಾಡೋಣ, ಆಮೇಲೆ ಊಟ ಮಾಡಿದ್ರಾಯ್ತು. ಬಾ, ಒಂದು ಇಟ್ಟತ್ತು ಮಾತಾಡ್ಕೊಂಡು ಕುತ್ಕೊಳ್ಳೋಣ. ನೀವು ಹೋಗಿರಿ. ಅಯ್ಯೋ ಇವ್ರ ಜೊತೆ ಬೇರೆ ಮಾತಾಡ್ಬೇಕಂತ ನಾನು. ಚೆನ್ನಾಗಿದ್ದಾರ ಜೊತೆಗೆ ಮಾತಾಡೋದು ಕಷ್ಟ. ಇವರು ಇಷ್ಟ ಇಲ್ದಲ್ಲಿ ಶ್ವಾಸ ಮಾಡ್ಕೊಂಬಿಟ್ಟು ಏನು ಬೀಸ್ತಿದ ಜೊತೆ ಮಾತಾಡ್ ಕೂತ್ಕೋಬೇಕಂತ ಹೇಳಿ. ಅಯ್ಯಪ್ಪ. ಹೋಗ್ಲಿ ತಗ, ಮಾತಾಡ್ಲಿ. ಅದೇ ಭಾಷಣ ಬಿಗಿತಾರ ಬಿಗಿಲಿ. ನಾನು ಇಲ್ಲೇ ಆರಾಮಾಗಿ ಮಂಕೊಂಬಿಡ್ತೀನಿ. ಅಬ್ಬಾ, ನನ್ನ ಮಗ ಎಂತ ಹಾಸಿಗೆ ಹಾಕಿದಾನವ, ಒಂಥರ ನೆಮ್ಮದಿ ಆಗ್ತೈತಿ. ಮೆತ್ತಗೈತೆ, ಮೈಯೆಲ್ಲ ನಂದಾಗೈತಿ. ಅಯ್ಯೋ ದೇವ್ರೆ, ಆರಾಮಾಗಿ ಮಂಕೊಂಬಿಡಲ್ಲ. ಓಹೋ, ಇವರು ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ಕೊಂಬಿಟ್ಟಿದ್ದಾರೆ. ಮೊದ್ಲೇ ಮಗ ಜಿಪುಣ, ಮಗ ಮೆತ್ತಗೆ ಹಾಸಿಗೆ ತಂದು ಹಾಕೊಂಬಿಟ್ಟಿದ್ದಾನೆ ಅಂತ ಎಷ್ಟು ಆರಾಮಾಗಿ ಮಾಡ್ಕೊಂಬಿಟ್ಟಿದ್ದಾರೆ ನೋಡು. ಯಾರದು ಯಾರದು ನನ್ನ ಜೊತೆ ಮಾತಾಡ್ತಿದ್ದಾರೆ? ಯಾರು 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 ಕಾಣಿಸ್ತಾರೆ ಇಲ್ವಲ್ಲ? ಅಯ್ಯಪ್ಪ, ಅಯ್ಯೋ ದೇವ್ರೆ, ಭಯನೇ ಆಗ್ತೈತಿ. ಅಯ್ಯೋ ದೇವ್ರೆ, ನನಗಂತೂ ಭಯ ಆಗ್ತದೆ. ಹೊರ ಕುತ್ಕೊಂಡು ಹೋಗಿ ಬಿಕ್ತೇರ ಹತ್ರನೇ ಮಾತಾಡ್ಕೊಂಡು ಕುತ್ಕೊಂಡ್ರಾಯ್ತು. ಯಾರಿದು? ಕಾಣಿಸ್ತಾನೆ ಇಲ್ಲ, ಆದರೂ ಮಾತಾಡ್ದಂಗಾಯ್ತು. ಮಗ ಅಂದಂಗಾಯ್ತು. ಮಗ ಮೆತ್ತ ಕಾಸಿಗೆ ತಂದಾಕಿದ್ದಾನೆ ಅಂತ ಹೇಳಿದ್ದೆ, ಮತ್ತೆ ನನ್ನ ರಿಪೀಟೇ ಮಾಡ್ದಂಗಾತಪ್ಪ. ಕಾಣಿಸ್ತಾನೆ ಇಲ್ಲ. ಏನು ಕನ್ಸ್ಗೆ ಕಂಡ ನಾನು? ಅಯ್ಯೋ, ಒಂದು ಗೊತ್ತಾಗ್ತಿಲ್ಲ. ಯಾಕೋ ಭಯನೇ ಆಗ್ತೈತೆ. ಅವ್ರು ಬರೋವರೆಗೂ ಅವ್ರ ಜೊತೆನೇ ಇದ್ರಾಯ್ತು. ಹೆಂಗೆ ನಾವು ಶಾಂತ ಗೊತ್ತೇ ಆಗಿಲ್ಲ. ಅಯ್ಯೋ ಶಾಂತ, ಮಲ್ಕೊಂತೀನಿ ಅಂತ ಬಂದ್ಬಿಟ್ಟಿದ್ಯಾ? ಅವ್ರಿದ್ರಿಗೆ ಏನ್ರಿ ನಿಮ್ದು? ಮಲ್ಕೊಂತೀನಿ ಅಂದೆ, ಯಾಕೋ ನಿದ್ದೆನೇ ಬರಲಿಲ್ಲ. ನೀವೇರೇ ಮಾತಾಡ್ಕೊಂಡು ಕೂತ್ಕೊಂತೀನಿ ಅಂದ್ರೆ ಮನ್ಸೆ ತಡಿಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಓಹೋ, ಮನ್ಸೆ ತಡಿಲಿಲ್ವೋ? ಮಾತು ಕೇಳಿಲ್ವೋ? ಏನ್ರಿ ಹಂಗಂದ್ರಿ? ಏನಿಲ್ಲ, ಕೂತ್ಕೋ, ಮಾತಾಡಿದ್ರಾಯ್ತು. ಅಯ್ಯೋ ದೇವ್ರೆ, ಮಕ್ಳು ಮರಿ ಎಲ್ಲಾನು ಆಗಿ ಒಂದು ಕುಟುಂಬ ಅಂತ ಆದ್ಮೇಲೆ ಒಂದಾದ್ಮೇಲೆ ಒಂದು ತಾಪತ್ರೆಗಳು ಇದ್ದಿದ್ದೆ ಆ ಜೀವನದಲ್ಲಿ. ಏನು ಮಾಡೋಕ್ಕಾಗುತ್ತೆ ಹೇಳು? ಆಮೇಲೆ ಹೆಂಗೋ ನನ್ನ ಮಗಳು, ನಾನು ಸೊಸೆಯ ಬಂಗಾರದಂತಳು ಅಂತ ಒಗ್ಲಿದ್ದು ನಮ್ಮೂರಾಗಂತೂ ಪಾರಿ ನನಗೆ ಓದ್ಕೊಂಬರೋ ಹುಡುಗಿ ಅಂತ ಒಂದೇ ಇಲ್ಲ. ಈ ಸಂಸ್ಕಾರ, ಸೀರೆ ಉಡೋದೇ ಆಗಲಿ, ಬೈ ತುಂಬ ಬಟ್ಟೆ ಹಾಕೊಳ್ಳೋದು, ಸಂಸ್ಕಾರವಂತೆ ಹೆಂಗಿರ್ಬೇಕೋ ಅಂತ ಹುಡುಗಿಯ ಗೊಡ್ರೆ ಚಿಂತಂತ ಸೊಸೆ ಮಾಡ್ಕೊಂಡಿದ್ರಲ್ರಿ ಅಂತ ಎಲ್ಲ ಒಗ್ಲಿದ್ದು ನನ್ನ ಸೊಸೆಯ. ಏನು ಹೇಳ್ತೀರಾ? ನನಗಂತೂ ಭಾರಿ ಖುಷಿನೇ ಆಗೋಯ್ತು. ಎಲ್ಲಿ ನನ್ನ ಮಗ ಎಲ್ಲಿ ಏನು ಎತ್ತ ಅಂತ ನನಗೆ ಒಂಥರ ಗಾಬರಿ ಆಗಿತ್ತು. ಮದುವೆನೇ ಆಗಲ್ಲ ಅಂತ ಕೂತಿದ್ದ. ಒಂದೇ ಸಮಯ ಕಂಕಣ ಕೂಡಿದ್ಮೇಲೆ ಯಾರಿಂದಲೂ ತಪ್ಸಕ್ಕಾಗಲ್ಲ ಅಂತಾರಲ್ಲ, ಅದು ನಿಜದ ಮಾತು ನೋಡಿ. ಒಂದು ಮಾತು ತಿಳಿಲಿಲ್ಲ, ಒಂದು ಮಾತು ಬರಲಿಲ್ಲ. ಬಂದ್ವಿ, ನೋಡ್ಕೊಂಡು ಹೋದ್ವಿ. ಒಂದೇ ತಿಂಗಳೇ ಮದುವೆನೇ ಆಗೋತ್ತಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು ನಾವು. ಏನಂತೀರ ಬಿಗ್ರೆ? ಹೇಳಿ ನೀವೇ. ಅಡ್ಡಿ ಆತಂಕ ಏನು ಬರ್ದಂಗೆ ಮದುವೆ ಆತಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು ನಾವು, ಅಲ್ವಾ? ಹೇಳಿ. ಹೊಗಳಿದಂತು ಯಾರ್ದು ಆ ಮಾತು ನನ್ನ ಕಿವಿಗೆ ಬೀಳಿಲ್ಲಪ್ಪ. ಅದೇನು ಹೊಗಳಿದ್ರು ಏನು ಒಂದು ಗೊತ್ತಿಲ್ಲ. ಹೌದು ಬಿಗ್ರೆ, ಅದು ಏನೇ ಆದ್ರೂ ನನ್ನ ಮಗಳು ಇಲ್ಲಿನ ಸಂಸ್ಕಾರ. ನಾವು ಹಳ್ಳಿಗೆ ಬೆಳೆದಿದ್ದು, ನನ್ನ ಗಂಡ ಸೀತೆಯವರು. ನಾನು ಹಳ್ಳಿಯಿಂದನೇ ಬೆಳೆದಿದ್ದು. ನಮ್ಮ ಅಜ್ಜಿ, ನಮ್ಮಪ್ಪ, ಅಮ್ಮ ಎಲ್ಲ ಸೀತೆಗೆ. ಏನು ಸಿಟಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನಮಗೆ. ಹೆಂಗೋ ಹಳ್ಳಲ್ಲೇ ಬೆಳೆದಿದ್ದು, ಹುಟ್ಟಿದ್ದು ಬೆಳೆದಿದ್ದು ಎಲ್ಲನೂ ನಾನು ಹಳ್ಳಿಯೇ. ಇವರು ಸೀತೆನವರು ಬಂದು ಮದುವೆ ಮಾಡ್ಕೊಂಡೋದ್ರು. ನನಗೆ ಸೀತೆಗೆ ಎಂಥ ಅಂದರೆ ಎಂಥದ್ದು ಗೊತ್ತಿಲ್ಲ. ಆದರೆ ನನ್ನ ಮಗಳು
ಎಲ್ಲಾನು ಸಂಸ್ಕಾರ ಸಂಸ್ಕೃತಿ ಪ್ರತಿಯೊಂದು ನಮ್ಮವ್ವ ಎಲ್ಲ ಹೇಳ್ಕೊಟ್ಟಿರು. ಆದರೆ ನಾನು ಸಿಟಿಯಾಗಿರ್ಬೋದು, ಆದರೆ ನಾನು ಹಳ್ಳಿ ಭಾಷೆ ಮರ್ತಿಲ್ಲ. ಏನು ಮಾಡೋಕ್ಕಾಗುತ್ತೆ, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇಯ. ಹಂಗೆಯ ನನ್ನ ಮಗಳು ಅಷ್ಟೇ ಎಲ್ಲಾನು ತಿಳ್ಕೊಂಡವಳೆ. ಇಂಥದ್ದು ಬರಲ್ಲ, ಇಂಥದ್ದು ಆಗಲ್ಲ, ಮಾಡಲ್ಲ ಅನ್ನೋದು ಎಂಥದ್ದು ಇಲ್ಲ. ಎಲ್ಲರಲ್ಲೂ ನನಗೆ ಸಹಾಯ ಮಾಡ್ತಾಳೆ. ಅಂಥದ್ದು ಬರಲ್ಲ ಅನ್ನಂಗಿಲ್ಲ, ಪಾರಿನಾಗ ಓದ್ ಬಂದಿರ್ಬೋದು ಅಷ್ಟೇ ನನ್ನ ಮಗಳು. ಇಂಥದ್ದು ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲ ಕೆಲಸನೂ ಮಾಡ್ತಾಳೆ. ಎಲ್ಲ ಸಂಸ್ಕೃತಿ ನಮ್ಮವ್ವ ಇರೋ ತನಕನೂ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟು ಹೋಗ್ಬಿಡ್ತದೆ ನನ್ನ ಮಗಳು. ಬಂಗಾರ ಅಂತೇಳು ಮಗಳೇ. ಎತ್ತಿದ್ದೀನಲ್ಲ ಅದಕ್ಕೆ ನಾನು ನೀವು ಹೇಳಿದ್ದಕ್ಕೆ ನಾನು ಅಂತ ಪುಣ್ಯ ಮಾಡಿದ್ದೆ ಕಂಡ್ಬಿಗ್ರೆ. ಸಂಸ್ಕಾರ ಅಂತೆ ಸಂಸ್ಕೃತಿ ಅಂತೆ, ಅದು ಏನೇನು ದಬಾಕ್ತಾಳೋ ಏನೋ ಗೊತ್ತಿಲ್ಲ, ಎಲ್ಲ ಗೊತ್ತಂತೆ. ಎಲ್ಲ ಗೊತ್ತಂತೆ ಎಲ್ಲ. ಅದೇನು ದಬಾಕ್ತಾಳೋ ಇರೋ 3 ಜನ ಅದೇನು ದಬಾಕ್ತಾಳೋ ಕಾಣೆ. ಊಟ ಎಲ್ಲ ಮುಗಿದ ನಂತರ ಇನ್ನೇನು ಮರಿ ಬರ್ರಿ ಹೋಗಿ ಮಲ್ಕೊಳ್ಳೋಣ, ಸಾಕಾಗೋಗೈತೆ ರೀ, ಬರ್ರಿ ಹೋಗೋಣ, ಮಲ್ಕೊಳ್ಳೋಣ ಬರ್ರಿ. ಓ ಕುತ್ಕ ಒಂದು ಈಟತ್ತು. ಅಯ್ಯಯ್ಯೋ ಆ ಮಗಿನೇ ಇನ್ನು ಉಂಡಿಲ್ಲ, ಅಲ್ಲಿ ಮಲ್ಕೊಂತಿ ಅಂತಾಳೆ ಅಲೆಯ. ಅಯ್ಯೋ ದೇವ್ರೆ, ಪಾಡಿಗಳು ಉಂಡ್ಕೊಂತಾಳೆ, ಬಾ ನಾವು ಹೋಗೋಣ. ಅದೇನು ಕಲ್ತಿದ್ಯೋ ಏನೋ ದೇವ್ರೆ ಕಾಣೆ. ನಡಿ ನಡಿ, ಬೀಚ್ಕೊಂಡ ನಡಿ. ನಿಮ್ಮ ಅತ್ತೆ ಮಾವರಲ್ಲೇ ಮಲ್ಕೊಳಕ್ ಹೋದ್ರು ಅನ್ಸುತ್ತೆ ಕಣೆ. ಅಯ್ಯೋ ಮಲ್ಕೊಂಡ್ಲಿ ಬಿಡಮ್ಮ, ಇನ್ನೇನು ಮಾಡಬೇಕಾಗಿತ್ತು ಅವರು. ಇಲ್ಲಿ ವಾತಾವರಣ ಬೇರೆ, ಹಳ್ಳಿ ವಾತಾವರಣ ಬೇರೆ. ಅಲ್ಲಾದ್ರೂ ಉಂಡು ತಿಂದು ಒಂದು ಸ್ವಲ್ಪ ಹೊರಕ್ಕೆ ಒಳಕ್ಕೂ ಅಡ್ಡಾಡ್ಕೊಂಡು ಅಡ್ಡಾಡೋಕ್ಕೆ ಹಿಂದೆ ಇತ್ತು ಎಷ್ಟು ದೊಡ್ಡದು ಕೂತೇನಮ್ಮ. ಬಟ್ಟೆ ಒಳಕಕ್ಕೆ ಎಲ್ಲನೂ ಅವು ಇವು ಕಾಳು ಕಡ್ಡಿ ಎಲ್ಲ ಹಾಕೋಕ್ಕೆ ಎಷ್ಟು ದೊಡ್ಡದಾಗೈತೆ. ನೀನು ನೋಡೇ ಇಲ್ಲ. ತುಂಬ ಚೆನ್ನಾಗೈತೆ ಕಣಮ್ಮ. ಅಲ್ಲಿ ಅಡ್ಡಾಡ್ಕೊಂಡಿದ್ದು ಅಭ್ಯಾಸ ಆಗಿತ್ತಾ ಇವ್ರಿಗೆ, ಇಲ್ಲಿ ಬಂದು ಇಲ್ಲಿರೋಕ್ಕೆ ಆಗಲ್ಲ. ಅದಕ್ಕೆ ಮಲ್ಕೊಂಡಿರ್ಬೇಕೇನೋ, ಮಲ್ಕೊಂಡ್ಲಿ ಬಿಡು. ವಿಕ್ಕಿ ಅವರು ಬರ್ತಾರಲ್ಲ ಅವಾಗ ಎಪ್ಸಿದ್ರಾಯ್ತು. ಇಷ್ಟೊಂದೆಲ್ಲ ಮಾತಾಡ್ತಿಲ್ಲ, ನಿಜವಾಗ್ಲೂ ಆ ಮನೆ ನಿನಗೆ ಅಡ್ಜಸ್ಟ್ ಆಗೈತಾ? ಅಡ್ಜಸ್ಟ್ ಆಗ್ದಲ್ಲ ಇಷ್ಟೊಂದು ಮಾತಾಡ್ತೀನ, ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಅಷ್ಟೇ. ಯಾಕೆಂದರೆ ನನಗೆ ಸ್ವಲ್ಪ ಕ್ಲೀನ್ನೆಸ್ ಜಾಸ್ತಿ ಅಲ್ವಾ, ಹಂಗಾಗಿ ಅವರು ಹಳ್ಳಿ ಕಡೆ ಯಾವ ರೀತಿ ಇರಬೇಕೋ ಆ ರೀತಿ ಇರ್ತಾರೆ. ಆದರೆ ಏನು ಮಾಡೋಕ್ಕಾಗುತ್ತೆ, ನಾನು ಅದಕ್ಕೆ ಅಡ್ಜಸ್ಟ್ ಆಗಬೇಕೋ ಇಲ್ಲಾಂದರೆ ಅವ್ರನ್ನೇ ನನಗೆ ಅಡ್ಜಸ್ಟ್ ಮಾಡ್ಕೋಬೇಕು, ಒಂದು ಗೊತ್ತಾಗ್ತಿಲ್ಲ. ಹೋಗ್ತಾ ಹೋಗ್ತಾ ನೋಡಬೇಕು. ಇನ್ನು ಮದುವೆಯಾಗಿ 2 ದಿನಕ್ಕೆ ಏನು ಅಡ್ಜಸ್ಟ್, ಅವ್ರು ನಾನು ಮಾಡ್ಕೋಬೇಕೋ ನಾನು ಹಿಂಗೆ ಅವ್ರು ಮಾಡ್ಕೋಬೇಕೋ ಒಂದು ಅರ್ಥ ಆಗ್ತಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ತಗೋ. ಇಷ್ಟು ತಿಳ್ಕೊಂಡಿದ್ಯಲ್ವಾ, ಅಷ್ಟು ಸಾಕ್ತಾಗ ಏನು ಮಾಡಬೇಕು ಅಂತ ಎಲ್ಲ ನಿನಗೆ ಗೊತ್ತಿರುತ್ತೆ. ನಾನು ಹೇಳೋ ಅಂಥದ್ದು ಏನಿರಲ್ಲ. ಅಯ್ಯೋ ನೀವು ಮಲ್ಕೊಂಡ್ರಿ ಅನ್ಕೊಂಡ್ವಿ, ಮಲ್ಕೊಂಡಿಲ್ವಾ ಇನ್ನೂ? ಅಯ್ಯೋ ಯಾಕೋ ನಿದ್ದೆನೆ ಬರಲಿಲ್ಲ. ವಿಕ್ಕಿಯ ಬಂದ್ಮೇಲೆ ಮಾತಾಡ್ಸ್ಕೊಂಡು ಹೋಗಿ ಒಂದೇ ಸರಿ ಮಲ್ಕೊಂಡ್ರಾಯ್ತು ಅಂತ ಬಂದ್ವಿ. ಹೌದಾ, ನಾನು ಮಲ್ಕೊಂಡೇ ಬಿಟ್ಟೇನೋ ಅನ್ಕೊಂಡೆ ನಾನು. ಅಪ್ಪ ಅಮ್ಮ ಎಷ್ಟೊತ್ತಿಗೆ ಬಂದ್ರಿ? ಅಯ್ಯೋ ಮಧ್ಯಾಹ್ನ ಒಂದು 3 ಗಂಟೆ ಬಂದೆ ಕಣೋ. ಸರಿ ಆಯ್ತು, ಕುತ್ಕೊಳ್ಳಿ ಬರ್ತೀನಿ. ಬೀಗ್ರೆ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಆಯ್ತು ಬೀಗ್ರೆ, ಹೋಗ್ಬಿಟ್ಟು ಬನ್ನಿ. ವಿಕ್ಕಿ ಬಂದಿದ್ದಾನೆ, ಹೋಗಮ್ಮ. ಅದೇನಂತ ಏನು ಬೇಕು ಅಂತ ಕೇಳ್ಕೊಂಬರೋಗು. ಅಯ್ಯೋ ಬಂದ್ರೇನಮ್ಮ, ಯಾವಾಗ ಬಂದ್ರು? ಈಗ ಬಂದ್ರು, ಅದಕ್ಕೆ ಒಳಗೆ ಬಂದಿನಿ. ಅಪ್ಪನು ಫ್ರೆಶ್ ಅಪ್ ಹಾಕೋಕೆ ಹೋಗಿದ್ದಾರೆ. ವಿಕ್ಕಿ ರೂಮ್ಗೆ ಹೋದ, ಹೋಗು. ಅದೇನು ಬೇಕು ಬೇಡ ಅಂತ ಹೋಗಿ ಕೇಳ್ಕೊಂಬರೋಗು. ನಿಮ್ಮ ಮಾವ ಅತ್ತೆನೂ ಬಂದು ಕುತ್ಕೊಂಡಿದ್ದಾರೆ. ನಾವು ಮಲ್ಕೊಂಡಿದ್ದಾರೆ ಅಂತ ಮಾತಾಡ್ಕೊಂಡಿದ್ವಿ. ಏನು ಕೇಳಿಸ್ಕೊಂಡವರು ಏನೋ ಒಂದು ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು, ನೀನು ಸುಮ್ಮನೆ ಇರಲ್ಲ, ಮಾತಾಡಿತು ಮಾಡ್ತಾನೆ ಇರ್ತೀಯ. ಹೋಗಿಲ್ಲ, ಬೇಗ ಹೋಗು. ವಿಕ್ಕಿಯ ಏನು ಬೇಕು ಬೇಡ ಅಂತ ಕೇಳ್ಕೊಬರಕ್ಕೆ ಹೋಗಿ. ರೀ ವಿಕ್ಕಿ ಅವರೇ, ಈಗ ಎದ್ದೇಳ್ರಿ, ಕೈ ಕಾಲು ತೊಳೆಯದ್ದೇ ಮಲ್ಕೊಂಡಿದ್ದೀರಲ್ಲ, ಮೊದಲು ಎದ್ದೋಗಿ ಫ್ರೆಶ್ ಅಪ್ ಆಗಿ. ನನ್ನ ಸೋಂಬೇರಿ ಗಂಡ ಮೊದಲೇ ದಿನವೇ ಇಷ್ಟು ಸುಸ್ತಾಗಿದ್ರೆ ಹೆಂಗೆ? ರೀ ವಿನ್ಯಾಸ, ನಿಮಗೆ ಸೋಂಬೇರಿ ಅನ್ನೋಕೆ ನಿಮಗೆ ಹೆಂಗಾದ್ರೂ ಮನಸ್ಸು ಬರುತ್ತೆ? ಬೆಳಗ್ಗೆಯಿಂದ 1 ಸೆಕೆಂಡ್ ಕೂಡ ಫ್ರೀ ಆಗಲೇ ಇಲ್ಲ ಗೊತ್ತಾ? ಬೆಳಗ್ಗೆನೇ ತಿಂಡಿ ತಿನ್ನೋಕ್ಕೂ ಮಧ್ಯಾಹ್ನ ಊಟ ಮಾಡೋಕ್ಕೂ ಟೈಮ್ ಆಗಲಿಲ್ಲ. ಆರಾಮಾಗಿ ಮನೇಲಿದ್ದೀರಲ್ಲ, ನಿಮಗೆ ಈಗೆಲ್ಲ ಮಾತಾಡಬೇಕು ಅನ್ಸುತ್ತೆ ಬಿಡಿ. ಊಟ ಮಾಡಿಲ್ವಾ ಮತ್ತೆ ಡ್ಯಾಡ್? ಅವ್ರು ಯಾರೋ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೋದವರು ವಾಪಸ್ ಬರ್ಬೇಕಾರೇನೆ ಬಂದಿದ್ದು ಗೊತ್ತಾ? ಹೌದಾ ರೀ ವಿಕ್ಕಿ, ಬೇಗ ಎದ್ದು ಸ್ನಾನ ಮಾಡಿ ಬನ್ನಿ. ಅಮ್ಮ ಬಿಸಿ ಬಿಸಿ ಚಪಾತಿ ಮಾಡಿದ್ದಾರೆ, ತಿಂದು ಒಂದೇ ಸಲ ಮಲ್ಕೊಳಂತ್ರಿ. ಅಯ್ಯೋ ಏನು ಸ್ನಾನ ಮಾಡಬೇಕಾ? ಬೆಳಗ್ಗೆ ಮಾಡಿಲ್ವಾ? ಹೋಗ್ರಿ, ಸುಮ್ಮನೆ ದಿನಕ್ಕೆಲ್ಲ ಒಂದು ಸಲ ಸ್ನಾನ ಮಾಡೋದೇ ನೀನೆಲ್ಲ ವ್ಯಾಲ್ಯೂ ತಿಳಿಯೋದೇ ಇರೋದು. ನಿಮಗೆ ನಿಮ್ಮ ಥರ ದಿನಕ್ಕೆ ಎಷ್ಟು ಸಲ ಬೇಕಿದ್ರೂ ಸ್ನಾನ ಮಾಡ್ತೀರ. ಒಂದೊಂದು ಹನಿ ನೀರಿಗೂ ಈಗಿನ ಕಾಲದಲ್ಲಿ ಅದೆಷ್ಟು ಜನ ಪರದಾಡ್ತಿದ್ದಾರೆ ಗೊತ್ತಾ? ನೀರು ಅದೆಷ್ಟು ಅಮೂಲ್ಯ ಸಂಪತ್ತು ಅಂತ ನಿಮಗೇನು ಗೊತ್ತಿಲ್ವಾ? ಗೊತ್ತಿಲ್ಲ ಅನ್ಸ್ತದೆ. ಬೇಕಾ ಬಿಡಿ, ಬೇಕಾ ಬಿಟ್ಟು ಖರ್ಚು ಮಾಡ್ತಿದ್ದೀರಲ್ಲ ನೀವು. ಅಯ್ಯೋ ವಿಕ್ಕಿ ಅವರೇ, ನನಗೂ ಗೊತ್ತು. ಹಾಗಂತ ಇಲ್ಲೇನು ನೀರಿಗೇನು ಬರ ಬಂದಿಲ್ಲ. ಬಂದವರು ಡ್ರೆಸ್ ಚೇಂಜ್ ಮಾಡ್ದೇನೆ ಮಲಗಿದ್ರಲ್ಲ, ತಪ್ಪು ತಾನೆ. ಡ್ಯಾಡ್ ನೋಡಿ ಬಂದವರೇ ಸ್ನಾನಕ್ಕೆ ಹೋದ್ರು. ನೀವು ನೋಡಿದ್ರೆ ಇಷ್ಟುದ್ದ ಭಾಷಣ ಬಿಗಿತಾ ಕೂತಿದ್ದೀರಲ್ಲ, ಎದ್ದೇಳಿ ಮೇಲೆ.